ಈಗ ಈ ಒಂದು ಇದರಿಂದ ಸಾಕಷ್ಟು ಅಮಾಯಕರ ಜೀವನ ಈಗ ಬೀದಿ ಪಾಲಾಗಿರ್ತಕ್ಕಂಥದ್ದು, ಅವರ ಕುಟುಂಬಸ್ಥರು ಈಗಾಗಲೇ ಬೀದಿ ಪಾಲಾಗಿರ್ತಕ್ಕಂಥದ್ದು. ಅನುಕುಮಾರ್ ಅಂತ ಏನಿದ್ದಾರೆ, ಅವರ ತಂದೆ ಈ ಒಂದು ಘಟನೆಯಿಂದ ಹೃದಯಾಘಾತ ಆಗಿರ್ತಕ್ಕಂಥ ಸಾವನ್ನಪ್ಪಿರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಮಾತನಾಡೋದಾದ್ರೆ ಸರ್, ಏನು ಗೊತ್ತಾ, ಈ ಗುಪ್ತಃ ಪ್ರಕಟೋ ಭ್ರಷ್ಟ ಅಂತ ಯಾವತ್ತು ಏನಂದ್ರೆ ಇಂಥವನ್ನೆಲ್ಲ ಗುಪ್ತವಾಗಿ ಇಟ್ಕೊಂಡು ಮರ್ತು ಬಿಡಬೇಕು. ನೋಡಿ, ಇದನ್ನ 4 ಜನದ ಮುಂದೆ ಚರ್ಚೆ ಮಾಡಿದ್ರು, ಯಾರೋ ಅಮಾಯಕರನ್ನ ಕರ್ಕೊಂಬಂದು ಬಲಿ ಮಾಡಿದ್ರು, ಎಲ್ಲ ಆಯ್ತು, ಆಯ್ತು. ಅದ್ರಲ್ಲಿ ಕೆಲವೊಬ್ರು ದುಡ್ಡಿದೆ ಸರ್, ಏನೋ ಒಂದು ಬದುಕೋತಾರೆ ಸರ್. ಆದರೆ ಪ್ರಾಯಶ್ಚಿತ್ತಿಂದ ಯಾರೂ ಬದುಕೋಕ್ಕಾಗಲ್ಲ, ಅದರಿಂದ ಯಾರೂ ಎಸ್ಕೇಪ್ ಆಗಕ್ಕೆ ಸಾಧ್ಯ ಇಲ್ಲ, ಕರ್ಮಗಳಿಂದನೂ ಯಾರೂ ಎಸ್ಕೇಪ್ ಆಗಕ್ಕೆ ಸಾಧ್ಯ ಇಲ್ಲ. ಆತನ ತಂದೆನಂತೂ ಕರ್ಕೊಂಬರಕ್ಕಾಗಲ್ಲ, ಆ ಕುಟುಂಬಕ್ಕೆ, ರೇಣುಕಸ್ವಾಮಿ ಕುಟುಂಬಕ್ಕೆ ಮಗನ ಕರ್ಕೊಂಬರಕ್ಕಾಗಲ್ಲ, ಆ ಹೆಂಡತಿಗೆ ಗಂಡನ ಕರ್ಕೊಂಬರಕ್ಕಾಗಲ್ಲ, ಹುಟ್ಟೋ ಅಮಾಯಕ ಮಗುಗೆ ತಂದೆನ ಕರ್ಕೊಂಬರಕ್ಕಾಗಲ್ಲ. ನೀವು ಯೋಚನೆ ಮಾಡಿ, ದುಡ್ಡು ಎಲ್ಲದನ್ನು ಕೊಂಡ್ಕೋಬೋದು, ಆದರೆ ಹೋಗಿರೋ ಜೀವನ ಕೊಂಡ್ಕೊಂಬರಕ್ಕಾಗಲ್ಲ, ನಡೆದಿರೋ ತಪ್ಪುಗಳನ್ನ ಸರಿ ಮಾಡೋಕ್ಕಂತೂ ಆಗಲ್ಲ ಸರ್.